ಖುಷಿ ಇದೆ. ಅಂದರೆ ಅವ್ರ ಅಭಿಮಾನಿಗಳ ಜೊತೆ ನಾನು ಒಂದು ಚಿಕ್ಕ ಅಭಿಮಾನಿ ಬಂದು ಇವತ್ತು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಒಂದು ರೀತಿ ಬೇಜಾರು ಇದೆ, ಅವ್ರಿಲ್ಲ ಅಂತ ಖುಷಿನೂ ಇದೆ. ನೋಡಿ ಕ್ರೇಜ್ ಹೆಂಗಿದೆ ಅಂತ. ಸೊ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಇವತ್ತು ಅಪ್ಪು ಹಬ್ಬ ಅಂತಲೇ ಹೇಳ್ಬೋದು. ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ ಅಂತ ಹೇಳ್ತೀವಿ. ಈ ಒಂದು ಫ್ಯಾನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್, ಅದ್ರ ಬಗ್ಗೆ ಅಂದರೆ ನನ್ನ ಡಿಫಿಕಲ್ಟ್ ಟೈಮ್ಸಲ್ಲಿ ನನಗೆ ಇನ್ಸ್ಪೈರ್ ಮಾಡಿದ್ದು ಒಬ್ಬ ವ್ಯಕ್ತಿ ಅಷ್ಟೇ, ದಟ್ ಈಸ್ ಪುನೀತ್ ಸರ್. ಅಂದರೆ ಎಲ್ಲರೂ ನಾನು ಹೇಳ್ಕೊಳಕ್ಕಾಗಲ್ಲ, ಶೇರ್ ಮಾಡ್ಕೊಳಕ್ಕಾಗಲ್ಲ. ನಾನು ಕುಗ್ಗಿದಾಗ ಇನ್ಸ್ಪೈರ್ ಮಾಡಿದ್ದು ಈ ಪರ್ಸನ್. ಸೊ ಹಾಗಾಗಿ ನಾನು ಹುಚ್ಚು ಅಭಿಮಾನಿ ಅಷ್ಟೇ. ಅವ್ರ ಜೊತೆಗೆ ನಾವು ನಿಮ್ಮ ಒಂದು ಮೆಮೊರಿಯನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದ್ರೆ ಮೇಡಮ್? ಒಂದು 2-3 ಸತಿ ಅಷ್ಟೇ. ಒಂದು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಮಿಲನ ಅನ್ನೋ ಒಂದು ಪ್ರಾಜೆಕ್ಟಲ್ಲಿ. ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಅವ್ರ ಜೊತೆ 3-4 ದಿನ ಕೆಲಸ ಮಾಡಿದ್ದೀನಿ. ಅದು ಬಿಟ್ಟರೆ ಬ್ಯಾಕ್ ಸ್ಟೇಜಲ್ಲಿ ಅವ್ರು ಪರ್ಫಾರ್ಮ್ ಮಾಡಿದಾಗ ಒಂದು ಸತಿ ಹಾಯ್ ಸರ್ ಅಂತ ಅಂದಿದ್ದು ಅಷ್ಟಿದೆ. ಆಮೇಲೆ ಇನ್ನೊಂದು ಸತಿ ಯಾವುದೋ ಕಬಡ್ಡಿ ಟೂರ್ನಮೆಂಟಲ್ಲಿ ಸರ್ ಕ್ಯಾನ್ ಐ ಹಗ್ ಯು ಅಂತ ಕೇಳಿದೆ. ಎಸ್ ಪ್ಲೀಸ್ ಯು ಕ್ಯಾನ್ ಹಗ್ ಮೀ ಅಂತ ಅಂದಿದ್ರು. ಇಷ್ಟೇ ಒಂದು 3 ಬ್ರೀಫ್ ಮೆಮರೀಸ್ ಅಷ್ಟೇ ನನಗಿರೋದು. ಅಪ್ಪು ಅವ್ರು ಇಲ್ಲದೆ ಇರುವಂಥ ಈ ಸಮಯದಲ್ಲಿ ಯಾವ ರೀತಿ ವಿಶ್ ಮಾಡ್ತೀರಾ ಅಂತ ಹೇಳಿದ್ರೆ? ಅವ್ರು ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಬಿಕಾಸ್ ಥ್ರೂ ದಿಸ್ ಲವ್ ಆ್ಯಂಡ್ ಥ್ರೂ ಅಸ್, ಅವ್ರ ಅಭಿಮಾನಿಗಳ ಮೂಲಕ ಅವ್ರು ಯಾವಾಗಲೂ ಅವ್ರು ಮಾಡಿರೋ ಕೆಲಸಗಳ ಮೂಲಕ ಹೀಲ್ ಆಲ್ವೇಸ್ ಲಿವ್ ವಿತ್ ಅಸ್, ಈಸ್ ಆಲ್ವೇಸ್ ವಿತ್ ಅಸ್ ನಮ್ಮ ಕೆಲಸದಲ್ಲಿ ಅಂತ ನಾನು ಹೇಳ್ತೀನಿ.